ಹಾಯ್ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ಸಂಚಿಕೆ ಮಾನವ ಸಂಪನ್ಮೂಲ ನಿರ್ವಹಣೆ HRM ವಿಷಯ CEC 4ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕ್ಲಾಸ್ನಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆಯ ಉದ್ದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಸಂಸ್ಥೆಯು ಮೊದಲೇ ತೀರ್ಮಾನಿಸಿದ ಗುರಿಗಳು, ಈ ಗುರಿಗಳನ್ನು ತಲುಪಲು ನೌಕರರು ತಾವಾಗಿಯೇ ಪೂರ್ಣ ಸಹಕಾರ ಮತ್ತು ಸಮನ್ವಯತೆಯಿಂದ ಕೆಲಸ ಮಾಡಬೇಕಾಗುತ್ತದೆ. ಸಂಸ್ಥೆಯ ಉದ್ದೇಶಗಳನ್ನು ಸಾಧಿಸಬೇಕೆಂದರೆ ಕೆಲಸಗಾರರು ಮತ್ತು ಮಾಲೀಕರ ಇಬ್ಬರ ಹಿತಾಸಂಬಂಧಗಳು ರಕ್ಷಣೆಯಾಗುವುದು ಬಹಳ ಮುಖ್ಯ. ಉದ್ದೇಶಗಳು ಕೆಲಸಗಾರರ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಲು ಸಹಾಯಕವಾಗುತ್ತವೆ. ಸಂಸ್ಥೆಯ ಸಿಬ್ಬಂದಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ಸಾಂಸ್ಥಿಕ ಗುರಿಗಳನ್ನು ಸಾಧಿಸುವುದು, ಜೊತೆಗೆ ಉದ್ಯೋಗಿಗಳ ವೈಯಕ್ತಿಕ ಬೆಳವಣಿಗೆ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿರುತ್ತೆ. ಆದ್ದರಿಂದ ಮಾನವ ಸಂಪನ್ಮೂಲ ನಿರ್ವಹಣೆ ಅನೇಕ ಉದ್ದೇಶಗಳನ್ನು ಒಳಗೊಂಡಿದೆ. ಅವುಗಳು ಈ ಕೆಳಗಿನಂತಿವೆ. ಮಾನವ ಸಂಪನ್ಮೂಲ ನಿರ್ವಹಣೆ ಉದ್ದೇಶ: ಸಾಂಸ್ಥಿಕ ಗುರಿಗಳನ್ನು ಸಾಧಿಸುವುದು. ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಾಥಮಿಕ ಉದ್ದೇಶವೇನೆಂದರೆ ಸಂಸ್ಥೆಯು ತನ್ನ ದೃಷ್ಟಿಕೋನ ಮತ್ತು ಧ್ಯೇಯವನ್ನು ಪೂರೈಸುವಲ್ಲಿ ಸಹಾಯ ಮಾಡುವುದು. ಇದರ ಭಾಗವಾಗಿ ಮಾನವ ಸಂಪನ್ಮೂಲ ಘಟಕವು ಮಾನವ ಬಂಡವಾಳಕ್ಕಾಗಿ ಪೂರ್ವ ನಿರ್ಧರಿತ ಗುರಿಗಳು ಮತ್ತು ಸಂಪನ್ಮೂಲಗಳ ತಂತ್ರಗಳನ್ನು ಸ್ಥಾಪಿಸುತ್ತದೆ. ಜೊತೆಗೆ ಸಾಂಸ್ಥಿಕ ರಚನೆಯನ್ನು ನಿರ್ಮಿಸುತ್ತದೆ. ಕಾರ್ಪೊರೇಟ್ ರಚನೆಯನ್ನು ಉದ್ಯಮ ಪ್ರಕ್ರಿಯೆಗಳು ಮತ್ತು ಅವುಗಳ ವಿತರಣಾ ಗುರಿಗಳೊಂದಿಗೆ ಜೋಡಿಸುವುದು ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಾಥಮಿಕ ಉದ್ದೇಶವಾಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಮುಖ ಒಂದು ಉದ್ದೇಶ ಯಾವುದಂದರೆ ಸಾಂಸ್ಥಿಕ ಗುರಿಗಳನ್ನು ಸಾಧಿಸುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ ಎನ್ನುವುದನ್ನು ಗಮನಿಸಬೇಕಾಗ್ತದೆ. ಹಾಗಾಗಿ ಮಾನವ ಸಂಪನ್ಮೂಲ ನಿರ್ವಹಣೆ ಪ್ರಾಥಮಿಕ ಉದ್ದೇಶ ಸಾಂಸ್ಥಿಕ ಗುರಿಗಳನ್ನು ಸಾಧಿಸುವುದು. ಸಂಸ್ಥೆಯು ತನ್ನ ದೃಷ್ಟಿಕೋನ ಮತ್ತು ಧ್ಯೇಯವನ್ನು ಪೂರೈಸುವಲ್ಲಿ ಸಹಾಯ ಮಾಡುತ್ತದೆ. ಅದೇ ರೀತಿ ಎರಡನೇ ಅಂಶ ಪರಿಣಾಮಕಾರಿ ನೇಮಕಾತಿ ಮತ್ತು ನೇಮಕಾತಿ. ಯಾವುದೇ ಸಂಸ್ಥೆಯ ಯಶಸ್ಸಿಗೆ ದಕ್ಷ ಉದ್ಯೋಗಿಗಳ ವ್ಯವಸ್ಥಿತ ನೇಮಕಾತಿ ಅತ್ಯಗತ್ಯ. ಹೀಗಾಗಿ ಸಂಸ್ಥೆಗೆ ಹೆಚ್ಚಿನ ಕೊಡುಗೆ ನೀಡುವ ಅತ್ಯುತ್ತಮ ಅಭ್ಯರ್ಥಿಯನ್ನು ಕಂಡುಹಿಡಿಯುವುದು ಮಾನವ ಸಂಪನ್ಮೂಲ ನಿರ್ವಹಣೆಯ ಉದ್ದೇಶಗಳ ಸಂದರ್ಭದಲ್ಲಿ ಪ್ರಮುಖ ಕ್ರಮವಾಗಿದೆ. ಆದ್ದರಿಂದ ಮಾನವ ಸಂಪನ್ಮೂಲ ವಿಭಾಗವು ವಿವಿಧ ತಂಡದ ವ್ಯವಸ್ಥಾಪಕರೊಂದಿಗೆ ಒಟ್ಟಾಗಿ ಕೆಲಸ ಮಾಡಿ ಸಮಗ್ರ ಉದ್ಯೋಗ ವಿತರಣೆಗಳನ್ನು ರಚಿಸುವುದು, ವಿಭಿನ್ನ ಪಾತ್ರಗಳಿಗೆ ಪೂರ್ವಾಪೇಕ್ಷಿತಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಉದ್ಯೋಗ ಸಂದರ್ಶನಗಳಲ್ಲಿ ಅಭ್ಯರ್ಥಿಗಳಿಗೆ ಕಂಪನಿಯನ್ನು ನಿಖರವಾಗಿ ಪ್ರತಿನಿಧಿಸುವುದು ಅವಶ್ಯಕವಾಗಿರುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಪರಿಣಾಮಕಾರಿ ನೇಮಕಾತಿ ಮತ್ತು ನೇಮಕಾತಿ ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಉತ್ತಮ ದಕ್ಷವಾಗಿರ್ತಕ್ಕಂತಹ ವ್ಯವಸ್ಥಿತ ರೀತಿಯಿಂದ ನಾವು ನೇಮಕಾತಿಯನ್ನು ಮಾಡಬೇಕಾಗಿರುತ್ತೆ. ಸಂಸ್ಥೆಯ ಹೆಚ್ಚಿನ ಕೊಡುಗೆ ನೀಡುವಂತಹ ಒಳ್ಳೆಯ ವ್ಯಕ್ತಿಗಳನ್ನು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಇದರ ಒಂದು ಉದ್ದೇಶವಾಗಿರ್ತದೆ. ಇದು ಕೂಡ ಒಂದು ಉದ್ದೇಶ ಅಂತ ಹೇಳಬಹುದು. ಅದೇ ರೀತಿ ಕೆಲಸದ ವ್ಯವಸ್ಥೆಯನ್ನು ಹೆಚ್ಚಿಸುವುದು. ಉದ್ಯೋಗಿಗಳ ಉತ್ಸಾಹ ಬೆಳೆಸುವ ವಿಷಯದಲ್ಲಿ ಉದ್ಯೋಗಿಗಳಿಗೆ ಹೆಚ್ಚಿನ ಸ್ವಾಯತ್ತತೆಯನ್ನು ನೀಡುವುದಕ್ಕಿಂತ ಯಾವುದೂ ಮೀರುವುದಿಲ್ಲ. ಹೆಚ್ಚುವರಿಯಾಗಿ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು ಪ್ರತಿ ಉದ್ಯೋಗಿಯ ಚಲನಶೀಲತೆಯನ್ನು ಹಸ್ತಚಾಲಿತ ಟ್ರ್ಯಾಕ್ ಮಾಡಿದರೆ ಅದು ಗಣನೀಯ ಪ್ರಮಾಣದ ಸಮಯ ಮತ್ತು ಹಸ್ತಚಾಲಿತ ಪ್ರಯತ್ನವನ್ನು ಭರಿಸುತ್ತದೆ. ಉದ್ಯೋಗಿಗಳಿಗೆ ಹೆಚ್ಚಿನ ಸ್ವಾವಲಂಬನೆಯನ್ನು ಒದಗಿಸಲು ಮತ್ತು ಪ್ರೇರಣೆಯನ್ನು ಹೆಚ್ಚಿಸಲು ಮಾನವ ಸಂಪನ್ಮೂಲ ನಿರ್ವಹಣೆ ಕೆಲವು ಕಾರ್ಯಗಳನ್ನು ಸ್ವಯಂಚಾಲಿತಗೊಳಿಸಬೇಕಾಗತ್ತೆ. ಸ್ವಯಂ ಸೇವಾ ವೇದಿಕೆಗಳೊಂದಿಗೆ ಉದ್ಯೋಗಿಗಳಿಗೆ ಅಧಿಕಾರ ನೀಡುವ ಮೂಲಕ ನೀವು ಅವರ ವೈಯಕ್ತಿಕ ಮತ್ತು ವೃತ್ತಿಪರ ಗುರಿಗಳೆರಡನ್ನು ಟ್ರ್ಯಾಕ್ ಮಾಡಬಹುದು. ಯಾವ ರೀತಿಯ ಗುರಿಗಳನ್ನು ಮತ್ತು ವೃತ್ತಿಪರ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಕೆಲಸದ ವ್ಯವಸ್ಥೆಯನ್ನು ಹೆಚ್ಚಿಸಲಿಕ್ಕೆ ಮಾನವ ಸಂಪನ್ಮೂಲ ನಿರ್ವಹಣೆ ಒಂದು ಉದ್ದೇಶವನ್ನು ಹೊಂದಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಕಾರ್ಮಿಕರಲ್ಲಿ ದಕ್ಷತೆಯನ್ನು ಸಾಧಿಸಲಿಕ್ಕೆ, ಅವರ ಕೆಲಸದಲ್ಲಿ ದಕ್ಷತೆಯನ್ನು ಸಾಧಿಸಲಿಕ್ಕೆ ಈ ಒಂದು ವಿಧಾನವನ್ನು ಅಳವಡಿಸಿಕೊಳ್ಳೋದು ಮುಖ್ಯವಾಗಿರ್ತದೆ. ಹಾಗಾಗಿ ಈ ಒಂದು ಅಂಶವು ಕೂಡ ಉದ್ದೇಶವಾಗಿರ್ತದೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ 4ನೇ ಅಂಶ ಉದ್ಯೋಗಿ ಪ್ರೇರಣೆ. ಉದ್ಯೋಗಿ ತೃಪ್ತಿ ಮತ್ತು ಪ್ರೇರಣೆ
ಉತ್ಪಾದಕತೆ, ಧಾರಣಶಕ್ತಿ ಮತ್ತು ಕಾರ್ಯಕ್ಷಮತೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗ್ತದೆ. ಆಹ್ಲಾದಕರ ಕೆಲಸದ ವಾತಾವರಣವನ್ನು ಬೆಳೆಸುವ ಮೂಲಕ ಉದ್ಯೋಗಿಗಳನ್ನು ಮೌಲ್ಯಯುತ ಮತ್ತು ಚಾಲ್ತಿವೆಂದು ಭಾವಿಸುವಂತೆ ಮಾಡುವ ಮೂಲಕ ಮತ್ತು ಉದ್ಯೋಗಿ ಕಾರ್ಯಕ್ಷಮತೆಯನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡುವ ಮೂಲಕ ಮಾನವ ಸಂಪನ್ಮೂಲ ಇಲಾಖೆಯು ಸಾಧ್ಯವಾದಷ್ಟು ಉದ್ಯೋಗಿಗಳನ್ನು ಪ್ರೇರೇಪಿಸುವ ಮತ್ತು ಉಳಿಸಿಕೊಳ್ಳುವ ಗುರಿಯನ್ನು ಹೊಂದಿರಬೇಕಾಗ್ತದೆ. ಹಾಗಾಗಿ ಉದ್ಯೋಗಿಗಳಿಗೆ ಪ್ರೇರಣೆ ನೀಡುವಂಥ ಕಾರ್ಯವನ್ನು ಮಾನವ ಸಂಪನ್ಮೂಲ ನಿರ್ವಹಣೆ ಹೊಂದಿದೆ. ಹಾಗಾಗಿ ಮಾನವ ಸಂಪನ್ಮೂಲ ನಿರ್ವಹಣೆ ಅಂತಕ್ಕಂಥದ್ದು ಉದ್ಯೋಗಿ ಪ್ರೇರಣೆ ನೀಡುವಂತಹ ಮಹತ್ವವನ್ನು ಪಡೆದುಕೊಂಡಿದೆ. ಉದ್ಯೋಗಿಗಳಿಗೆ ತೃಪ್ತಿ ಮತ್ತು ಪ್ರೇರಣೆ, ಉತ್ಪಾದಕತೆ, ಧಾರಣಶಕ್ತಿ ಮತ್ತು ಕಾರ್ಯಕ್ಷಮತೆಯ ಮೇಲೆ ಗಮನಾರ್ಹವಾದ ಪರಿಣಾಮ ಬೀರುತ್ತೆ ಎಂದು ಹೇಳಲಾಗ್ತದೆ. ಹಾಗಾಗಿ ಒಳ್ಳೆಯ ರೀತಿಯಾದ ಒಂದು ವಾತಾವರಣವನ್ನು ಬೆಳೆಸುವ ಮೂಲಕ ಉದ್ಯೋಗಿಗಳಿಗೆ ಮೌಲ್ಯಯುತ ಮತ್ತು ಚಾಲ್ತಿವೆಂದು ಭಾವಿಸುವಂತೆ ಮಾಡುವ ಮೂಲಕ ಉದ್ಯೋಗಿಗಳಿಗೆ ಅವರ ಕಾರ್ಯಕ್ಷಮತೆಯ ಮೇಲೆ ಮೇಲ್ವಿಚಾರಣೆ ಮಾಡುವ ಮೂಲಕ ಕೆಲಸವನ್ನು ಮಾಡಬೇಕಾಗ್ತದೆ. ಇದು ಕೂಡ ಒಂದು ಉದ್ದೇಶ ಅಂತ ಹೇಳ್ಬೋದು. ಅದೇ ರೀತಿ ವ್ಯವಹಾರ ನೀತಿಗಳನ್ನು ಅನುಷ್ಠಾನಗೊಳಿಸುವುದು. ಮಾನವ ಸಂಪನ್ಮೂಲ ವಿಭಾಗವು ಸುಲಭವಾಗಿ ಪ್ರವೇಶಿಸಬಹುದಾದಂತಹ ಕಂಪನಿಯ ನಿಯಮಗಳು ಮತ್ತು ನೀತಿಗಳನ್ನು ಒಟ್ಟುಗೂಡಿಸಬೇಕಾಗ್ತದೆ. ಯಾಕಂದರೆ ವ್ಯವಹಾರ ನೀತಿಗಳನ್ನು ಅನುಷ್ಠಾನಗೊಳಿಸೋದು ಬಹಳ ಮುಖ್ಯವಾಗಿರುತ್ತೆ. ಮಾನವ ಸಂಪನ್ಮೂಲ ವಿಭಾಗವು ಸುಲಭವಾಗಿ ಪ್ರವೇಶಿಸಬಹುದಾದಂಥ ಕಂಪನಿಯ ನಿಯಮಗಳು ಮತ್ತು ನೀತಿಗಳನ್ನು ಒಟ್ಟುಗೂಡಿಸಬೇಕಾಗತ್ತೆ. ಜೊತೆಗೆ ಉಲ್ಲಂಘಿಸಿದ ಸುಗ್ರೀವಾಜ್ಞೆಗಳ ವಿರುದ್ಧ ಕ್ರಮಗಳನ್ನು ನಿಗದಿಪಡಿಸಬೇಕು. ನೇಮಕಾತಿ ಮತ್ತು ಹಿನ್ನೆಲೆಯಲ್ಲಿ ಪರಿಶೀಲನಾ ಕಾರ್ಯವಿಧಾನಗಳನ್ನು ಒಳಗೊಂಡಿರುವ ಉದ್ಯೋಗಿಗೆ ಕೈಪಿಡಿಗಳು, ಹಾಗೆ ಕಾರ್ಯಕ್ಷಮತೆಯ ಮೌಲ್ಯಮಾಪನಗಳು ಮತ್ತು ಮೌಲ್ಯಮಾಪನಗಳು ಅಗತ್ಯ ವ್ಯವಹಾರ ನೀತಿಗಳ ಉದ್ದೇಶ ಮತ್ತು ಕೆಲಸದ ವಾತಾವರಣವನ್ನು ಉತ್ತೇಜಿಸುವಂಥ ನಿಯಮಗಳೊಂದಿಗೆ ಉದ್ಯೋಗಿಗಳಿಗೆ ಸ್ಪಷ್ಟ ನಿಯಮಗಳನ್ನು ಸ್ಥಾಪಿಸುವುದು ವ್ಯವಹಾರ ನೀತಿಯ ಗುರಿಯಾಗಿರುತ್ತದೆ. ಹಾಗಾಗಿ ವ್ಯವಹಾರ ನೀತಿಯ ಅನುಷ್ಠಾನಗೊಳಿಸುವುದು ಕೂಡ ಮಾನವ ಸಂಪನ್ಮೂಲ ನಿರ್ವಹಣೆಯ ಒಂದು ಪ್ರಮುಖ ಉದ್ದೇಶವಾಗಿದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಹಲವಾರು ರೀತಿಯ ಉದ್ದೇಶಗಳು, ಒಂದಿಲ್ಲ ಒಂದು ಉದ್ದೇಶಗಳು ಒಂದು ಉದ್ಯಮ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಅದೇ ರೀತಿ 6ನೇ ಅಂಶ, ನಿಖರವಾದ ದತ್ತಾಂಶ ನಿರ್ವಹಣೆ. ಎಲ್ಲವನ್ನ ಕ್ರಮವಾಗಿಡಲು ಮಾನವ ಸಂಪನ್ಮೂಲ ನಿರ್ವಹಣೆಯು ಅಗಾಧವಾದ ದತ್ತಾಂಶವನ್ನು ನಿರ್ವಹಿಸಬೇಕಾಗತ್ತೆ. ಉದ್ಯೋಗಿಗಳ ನೇಮಕಾತಿಯಿಂದ ಹಿಡಿದು ವೇತನದಾರರ ನಿರ್ವಹಣೆಯವರೆಗೆ ಯಾವುದೇ ಮಾನವ ಸಂಪನ್ಮೂಲ ವ್ಯವಸ್ಥೆಗೆ ದತ್ತಾಂಶವನ್ನು ನವೀಕೃತವಾಗಿರಿಸುವುದು ಬಹಳ ಮುಖ್ಯವಾಗಿರ್ತದೆ. ಯಾಕಂದರೆ ದತ್ತಾಂಶಗಳು ಬೇಕಾಗ್ತದೆ. ಹಾಗಾಗಿ ಉದ್ಯೋಗಿಗಳು, ವ್ಯವಸ್ಥಾಪಕರು ಮತ್ತು ಕಾರ್ಯನಿರ್ವಾಹಕರಿಗೆ ನಿಖರ ಮತ್ತು ವಿಶ್ವಾಸಾರ್ಹ ಮಾಹಿತಿಯನ್ನು ಒದಗಿಸಲು ದತ್ತಾಂಶಗಳ ನಿಖರತೆ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ರೀತಿಯಲ್ಲಿ ನಿರ್ವಹಿಸುವುದು ಮುಖ್ಯ. ಪರಿಣಾಮಕಾರಿ ದತ್ತಾಂಶ ಸಂಘಟನಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು ವ್ಯವಹಾರವನ್ನು ಕ್ರಿಯಾತ್ಮಕವಾಗಿಡಿಸಲಿಕ್ಕೆ ಪ್ರಮುಖವಾಗಿದೆ ಮತ್ತು ಯಾವುದೇ ಸಂಭಾವ್ಯ ದಂಡಗಳನ್ನು ತಪ್ಪಿಸಲು ಸಂಸ್ಥೆಗೆ ಮತ್ತಷ್ಟು ಸಹಾಯ ಮಾಡುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ನಿಖರವಾದ ದತ್ತಾಂಶ ನಿರ್ವಹಣೆ. ಎಲ್ಲವನ್ನ ಕ್ರಮವಾಗಿಡಲಿಕ್ಕೆ ಮಾನವ ಸಂಪನ್ಮೂಲ ನಿರ್ವಹಣೆಯು ಅಗಾಧವಾದ ದತ್ತಾಂಶವನ್ನು ನಿರ್ವಹಿಸಬೇಕಾಗತ್ತೆ. ಉದ್ಯೋಗಿಗಳ ನೇಮಕಾತಿಯಿಂದ ಹಿಡಿದು ವೇತನದಾರರ ನಿರ್ವಹಣೆಯವರೆಗೆ ಯಾವುದೇ ಮಾನವ ಸಂಪನ್ಮೂಲ ವ್ಯವಸ್ಥೆಗೆ ದತ್ತಾಂಶವನ್ನು ನವೀಕೃತಗೊಳಿಸೋದು ಬಹಳಷ್ಟು ಮುಖ್ಯವಾಗಿರ್ತದೆ. ಇದು ಕೂಡ ಒಂದು ಉದ್ದೇಶವಂತ ಹೇಳಬಹುದು. ಅದೇ ರೀತಿ 7ನೇ ಅಂಶ, ಉದ್ಯೋಗಿ ಧಾರಣಕ್ಕಾಗಿ ತರಬೇತಿ ಮತ್ತು ಅಭಿವೃದ್ಧಿ. ಉದ್ಯೋಗಿ ತರಬೇತಿ ಮತ್ತು ಅಭಿವೃದ್ಧಿ ಸಂಸ್ಥೆ ತನ್ನ ಗ್ರಾಹಕರ ಅಗತ್ಯಗಳನ್ನು ಪೂರೈಸುವ ಉತ್ತಮ ತರಬೇತಿ ಪಡೆದ ಕಾರ್ಯಪಡೆಯನ್ನು ಹೊಂದಿದೆ ಎಂದು ಖಚಿತಪಡಿಸುತ್ತದೆ. ತರಬೇತಿಯು ಉದ್ಯೋಗಿಗಳಿಗೆ ಕೆಲಸದ ವಾತಾವರಣ, ವ್ಯವಹಾರದ ಗುರಿಗಳು ಮತ್ತು ಕಂಪನಿಯ ಇತರ ಅಂಶಗಳೊಂದಿಗೆ ಪರಿಚಿತರಾಗಲು ಸಹಾಯ ಮಾಡುತ್ತದೆ. ಅತ್ಯುತ್ತಮ ಉದ್ಯೋಗಿ ತೊಡಗಿಸಿಕೊಳ್ಳುವ ಕಾರ್ಯಕ್ರಮ ಮತ್ತು ತರಬೇತಿ ತಂತ್ರವು ಸಂಸ್ಥೆಗೆ ಹೊಸ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವಾಗ ಉದ್ಯೋಗಿ ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ. ಉದ್ಯೋಗಿ ಅಭಿವೃದ್ಧಿ ಯೋಜನೆಗಳು ಉದ್ಯೋಗಿಗಳು ನಿರರ್ಥಕವಾಗಿ ವಿಕಸನಗೊಳ್ಳಲು ಮತ್ತು ಅವರ ವೈಯಕ್ತಿಕ ವೃತ್ತಿ ಗುರಿಗಳನ್ನು ತಲುಪಲು ಸಹಾಯ ಮಾಡುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಉದ್ಯೋಗಿ ಧಾರಣಕ್ಕಾಗಿ ತರಬೇತಿ ಮತ್ತು ಅಭಿವೃದ್ಧಿಪಡಿಸುವುದು ಕೂಡ ಮುಖ್ಯವಾಗಿರ್ತದೆ. ಉದ್ಯೋಗಿ ತರಬೇತಿ ಮತ್ತು ಅಭಿವೃದ್ಧಿ ಸಂಸ್ಥೆಯು ತನ್ನ ಗ್ರಾಹಕರ ಅಗತ್ಯಗಳನ್ನು ಪೂರೈಸುವಂತಹ ಉತ್ತಮ ತರಬೇತಿ ಪಡೆದಂಥ ಕಾರ್ಯಪಡೆಗಳನ್ನು ಹೊಂದಿರುತ್ತದೆ ಎಂದು ಖಚಿತಪಡಿಸುತ್ತದೆ. ತರಬೇತಿಯು ಉದ್ಯೋಗಿಗಳ ಕೆಲಸದ ವಾತಾವರಣ, ವ್ಯವಹಾರದ ಗುರಿಗಳು ಮತ್ತು ಕಂಪನಿಯ ಇತರ ಅಂಶಗಳೊಂದಿಗೆ ತೊಡಗಿಸಿಕೊಳ್ಳುವಂಥ ಕಾರ್ಯಕ್ರಮಗಳನ್ನು ಮತ್ತು ತರಬೇತಿ ತಂತ್ರ ಸಂಸ್ಥೆಗೆ ಹೊಸ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳಲಿಕ್ಕೆ ಸಹಾಯಕವಾಗುತ್ತೆ. ಅದೇ ರೀತಿ 8ನೇ ಅಂಶ, ಮಾನವ ಸಂಪನ್ಮೂಲಗಳ ಪರಿಣಾಮಕಾರಿಯಾದ ಬಳಕೆಯನ್ನು ಖಚಿತಪಡಿಸುವುದು. ಮಾನವ ಸಂಪನ್ಮೂಲವನ್ನು ಸಮರ್ಥವಾಗಿ ಬಳಸಿಕೊಳ್ಳುವುದು
ಮಾನವ ಸಂಪನ್ಮೂಲ ನಿರ್ವಹಣೆಯ ಉದ್ದೇಶವಾಗಿದೆ. ಸರಿಯಾದ ಜನರನ್ನು ಸರಿಯಾದ ಉದ್ಯೋಗಗಳಲ್ಲಿ ನೇಮಿಸುವ ಮೂಲಕ ಇದು ಉದ್ಯೋಗಿಯ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಸಂಸ್ಥೆಯ ಅಗತ್ಯಗಳನ್ನು ಪೂರೈಸಲು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದನ್ನು ಖಚಿತಪಡಿಸ್ತದೆ. ಇದರಿಂದ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು ಮತ್ತು ವೆಚ್ಚವನ್ನು ಏನು ಮಾಡ್ಬೋದು ಅಂದರೆ ಕಡಿಮೆ ಮಾಡ್ಬೋದು. ಹಾಗಾಗಿ ಮಾನವ ಸಂಪನ್ಮೂಲಗಳನ್ನು ಪರಿಣಾಮಕಾರಿ ಬಳಕೆಯನ್ನು ಖಚಿತಪಡಿಸಬೇಕಾಗ್ತದೆ. ಮಾನವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುವುದು ಮಾನವ ಸಂಪನ್ಮೂಲ ನಿರ್ವಹಣೆಯ ಉದ್ದೇಶವಾಗಿರ್ತದೆ. ಸರಿಯಾದ ಜನರನ್ನು ಸರಿಯಾದ ಉದ್ಯೋಗದಲ್ಲಿ ನೇಮಿಸುವ ಮೂಲಕ ಇದು ಉದ್ಯೋಗಿಯ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಸಂಸ್ಥೆಯ ಅಗತ್ಯಗಳನ್ನು ಪೂರೈಸಲಿಕ್ಕೆ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದನ್ನು ಖಚಿತಪಡಿಸ್ತದೆ. ಆದ್ದರಿಂದ ಮಾನವ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಒಂದು ಉದ್ಯಮ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಮಾನವ ಸಂಪನ್ಮೂಲ ಬಹಳಷ್ಟು ಪರಿಣಾಮಕಾರಿಯಾಗಿ ಬಳಕೆ ಆಗಲೇಬೇಕು. ಸೊ ಇದು ಒಂದು ಉದ್ದೇಶ ಅಂತ ಹೇಳಬಹುದು. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ಸಕಾರಾತ್ಮಕ ಕೆಲಸದ ವಾತಾವರಣವನ್ನು ನಿರ್ಮಿಸುವುದು. ಉದ್ಯೋಗಿಯ ಪ್ರೇರಿತ ತೃಪ್ತಿ ಮತ್ತು ಬದ್ಧತೆಯನ್ನು ಅನುಭವಿಸುವಂತಹ ಆರೋಗ್ಯಕರ ಮತ್ತು ಸಕಾರಾತ್ಮಕ ಕೆಲಸದ ಸಂಸ್ಕೃತಿಯನ್ನು ಸೃಷ್ಟಿಸುವುದರ ಮೇಲೆ ಮಾನವ ಸಂಪನ್ಮೂಲ ನಿರ್ವಹಣೆ ಗಮನ ಹರಿಸುತ್ತೆ. ಅಂದರೆ ಉದ್ಯೋಗಿಯ ಪ್ರೇರಿತ ತೃಪ್ತಿ ಮತ್ತು ಬದ್ಧತೆಯನ್ನು ಅನುಭವಿಸುವಂತಹ ಆರೋಗ್ಯಕರವಾದ ಮತ್ತು ಸಕಾರಾತ್ಮಕ ಕೆಲಸ ಸಂಸ್ಕೃತಿಯನ್ನು ಸೃಷ್ಟಿಸುವುದರ ಮೇಲೆ ಮಾನವ ಸಂಪನ್ಮೂಲ ನಿರ್ವಹಣೆ ಗಮನ ಹರಿಸ್ತದೆ. ಇದು ಸರಿಯಾದ ಸಂವಹನಗಳನ್ನು ಮತ್ತು ತಂಡದ ಕೆಲಸ ಮತ್ತು ಸಂಯೋಗವನ್ನು ಬೆಳೆಸುವುದನ್ನು ಒಳಗೊಂಡಿರುತ್ತದೆ. ಸಕಾರಾತ್ಮಕ ಕೆಲಸದ ವಾತಾವರಣ ನಿರ್ಮಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ಮಾನವ ಸಂಪನ್ಮೂಲ ನಿರ್ವಹಣೆಯ ಒಂದು ಪ್ರಮುಖ ಉದ್ದೇಶವಾಗಿದೆ ಅಂತ ನಾವು ಹೇಳಬಹುದು. ಮಾನವ ಸಂಪನ್ಮೂಲ ನಿರ್ವಹಣೆಯು ಹಲವಾರು ರೀತಿಯ ಉದ್ದೇಶಗಳು ಹೊಂದಿದೆ. ಆ ಎಲ್ಲ ಉದ್ದೇಶಗಳು ಈ ಉದ್ದೇಶ ಏನು ಹೇಳುತ್ತಂದರೆ ಸಕಾರಾತ್ಮಕ ಕೆಲಸದ ವಾತಾವರಣವನ್ನು ನಿರ್ಮಿಸಿದಾಗ ಉದ್ಯೋಗಿಗಳು ಕೆಲಸದ ಸಂಸ್ಕೃತಿ ಸೃಷ್ಟಿಸುವುದರ ಮೇಲೆ ಗಮನ ಹರಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಅದೇ ರೀತಿ 10ನೇ ಅಂಶ ಕ್ರಿಯಾತ್ಮಕ ಉದ್ದೇಶಗಳು. ಮಾನವ ಸಂಪನ್ಮೂಲ ನಿರ್ವಹಣೆಯು ಸಂಸ್ಥೆಯ ವಿವಿಧ ಕ್ರಿಯಾತ್ಮಕ ಇಲಾಖೆಗಳ ಒಳಗೆ ಮತ್ತು ಅವುಗಳ ನಡುವೆ ಸಮನ್ವಯ ಕಾರಣವಾಗಿದೆ. ಇದು ವ್ಯವಹಾರದ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ಸಂಪನ್ಮೂಲಗಳನ್ನು ಸಂಘಟಿಸುತ್ತದೆ ಮತ್ತು ಹಂಚುತ್ತದೆ. ಪ್ರತಿಯೊಂದು ಕ್ರಿಯಾತ್ಮಕ ವಿಭಾಗಕ್ಕೂ ಅಗತ್ಯವಿರುವ ಕೌಶಲ್ಯ ಮತ್ತು ಜ್ಞಾನವನ್ನು ಹೊಂದಿರುವ ಉದ್ಯೋಗಿಗಳನ್ನು ಒದಗಿಸುವುದು ಮಾನವ ಸಂಪನ್ಮೂಲ ನಿರ್ವಹಣೆಯ ಉದ್ದೇಶವಾಗಿದೆ. ಹಾಗಾಗಿ ಕ್ರಿಯಾತ್ಮಕ ಉದ್ದೇಶ ಅಂತಕ್ಕಂಥದ್ದು ಮಾನವ ಸಂಪನ್ಮೂಲ ನಿರ್ವಹಣೆಯ ಒಂದು ಪ್ರಮುಖ ಉದ್ದೇಶವಾಗಿದೆ. ಮಾನವ ಸಂಪನ್ಮೂಲ ನಿರ್ವಹಣೆಯು ಸಂಸ್ಥೆಯ ವಿವಿಧ ಕ್ರಿಯಾತ್ಮಕ ಇಲಾಖೆಗಳ ಒಳಗೆ ಅವುಗಳ ನಡುವೆ ಸಮನ್ವಯಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಇದು ವ್ಯವಹಾರದ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಲಿಕ್ಕೆ ಸಂಪನ್ಮೂಲಗಳನ್ನು ಸಂಘಟಿಸುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಕ್ರಿಯಾತ್ಮಕ ಉದ್ದೇಶಗಳು ಕೂಡ ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಪ್ರಮುಖವಾಗಿರುತ್ತವೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಇದು ಒಂದು ಉದ್ದೇಶ ಅಂತ ಹೇಳ್ಬೋದು ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ. ಅದೇ ರೀತಿ 11ನೇ ಅಂಶ ಕಾನೂನು ಮತ್ತು ನೈತಿಕ ಮಾನದಂಡಗಳ ಅನುಸರಣೆ. ಸಂಸ್ಥೆಯ ಕಾರ್ಮಿಕರು ಕಾನೂನುಗಳು, ಕೈಗಾರಿಕಾ ನಿಯಮಗಳು ಮತ್ತು ನೈತಿಕ ಅಭ್ಯಾಸಗಳನ್ನು ಪಾಲಿಸುತ್ತದೆ ಎಂದು ಮಾನವ ಸಂಪನ್ಮೂಲ ನಿರ್ವಹಣೆ ಖಚಿತಪಡಿಸುತ್ತದೆ. ಇದು ಕಾನೂನು ಉಪಾಯಗಳನ್ನು ಕಡಿಮೆ ಮಾಡುತ್ತದೆ, ನೈತಿಕ ನಡವಳಿಕೆಗಳನ್ನು ಉತ್ತೇಜಿಸುತ್ತದೆ ಮತ್ತು ಸಂಸ್ಥೆಯ ಖ್ಯಾತಿಯನ್ನು ಹೆಚ್ಚಿಸುತ್ತದೆ. ಸಂಸ್ಥೆಯ ಕಾನೂನುಗಳನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡುತ್ತದೆ ಹಾಗೂ ಕಾರ್ಮಿಕರ ಯೋಗಕ್ಷೇಮದ ಬಗ್ಗೆ ಹೆಚ್ಚಿನ ದಕ್ಷತೆಯನ್ನು ಹೊಂದಿರುವಂಥ ಉದ್ದೇಶ ಇದು ಹೊಂದಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಇದರ ಮುಖ್ಯ ಉದ್ದೇಶ ಏನಂದರೆ ಕಾನೂನು ಮತ್ತು ನೈತಿಕ ಮಾನದಂಡಗಳನ್ನು ಅನುಸರಣೆ ಮಾಡುವುದು ಕೂಡ ಇದರ ಒಂದು ಉದ್ದೇಶವಾಗಿರ್ತದೆ. ಮಾನವ ಸಂಪನ್ಮೂಲ ನಿರ್ವಹಣೆ ಅಂದರೆ ಈ ಸಂಸ್ಥೆಯ ಕಾರ್ಮಿಕರು ಕಾನೂನುಗಳನ್ನು ಮತ್ತು ಕೈಗಾರಿಕಾ ನಿಯಮಗಳು ಮತ್ತು ನೈತಿಕ ಅಭ್ಯಾಸಗಳನ್ನು ಪಾಲಿಸುತ್ತದೆ. ಮಾನವ ಸಂಪನ್ಮೂಲ ಅದನ್ನು ನಿರ್ವಹಣೆಯನ್ನು ಖಚಿತಪಡಿಸುತ್ತೆ. ಕಾನೂನುಗಳು ಅಪಾಯಗಳನ್ನು ಕಡಿಮೆ ಮಾಡುತ್ತದೆ, ನೈತಿಕ ನಡವಳಿಕೆಗಳನ್ನು ಉತ್ತೇಜಿಸುತ್ತೆ, ಸಂಸ್ಥೆಯ ಖ್ಯಾತೆಯನ್ನು ಹೆಚ್ಚಿಸುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಇದು ಕೂಡ ಒಂದು ಪ್ರಮುಖವಾದ ಉದ್ದೇಶ ಅಂತ ಹೇಳಬಹುದು. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ವೈಯಕ್ತಿಕ ಉದ್ದೇಶಗಳು. ಇದು ಕೂಡ ಮಾನವ ಸಂಪನ್ಮೂಲ ನಿರ್ವಹಣೆಯ ಒಂದು ಪ್ರಮುಖ ಉದ್ದೇಶವಾಗಿದೆ. ಉದ್ಯೋಗಿಗಳ ವೈಯಕ್ತಿಕ ಗುರಿಗಳು ಈಡೇರಲು ಸಹಾಯ ಮಾಡುವುದು, ಅವರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು, ವೃತ್ತಿ ಜೀವನದ ಬೆಳವಣಿಗೆಗೆ ಅವಕಾಶ ಕಲ್ಪಿಸುವುದು ಮತ್ತು ಪ್ರೇರೇಪಿಸುವುದು, ಸಂಸ್ಥೆಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳ ವೈಯಕ್ತಿಕ ಗುರಿಗಳು, ಆಸೆಗಳು ಮತ್ತು ಅಗತ್ಯಗಳನ್ನು ಈಡೇರಿಸಲು ಸಹಾಯ ಮಾಡುವುದಾಗಿದೆ. ಉದ್ಯೋಗಿಗಳು ತೃಪ್ತರಾಗಿದ್ದಾಗ ಮಾತ್ರ
ಸಂಸ್ಥೆಯ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಎಂಬ ತತ್ವದ ಮೇಲೆ ಇದು ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ವೈಯಕ್ತಿಕ ಉದ್ದೇಶಗಳು ಕೂಡ ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಪ್ರಾಮುಖ್ಯತೆ ಪಡೆದುಕೊಂಡಿರ್ತವೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ. ಆದ್ದರಿಂದ ಇಲ್ಲಿ ಉದ್ಯೋಗಿಗಳು ವೈಯಕ್ತಿಕ ಗುರಿಗಳನ್ನು ಈಡೇರಿಸಲಿಕ್ಕೆ ಇದು ಸಾಧ್ಯ ಮಾಡಿಕೊಡುತ್ತೆ. ಅವರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತೆ, ವೃತ್ತಿ ಜೀವನ ಬೆಳವಣಿಗೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಮತ್ತು ಪ್ರೇರೇಪಿಸುತ್ತದೆ. ಸಂಸ್ಥೆಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳ ವೈಯಕ್ತಿಕ ಗುರಿಗಳನ್ನು, ಆಸೆಗಳನ್ನು ಮತ್ತು ಅಗತ್ಯಗಳನ್ನು ಈಡೇರಿಸಲು ಸಹಾಯ ಮಾಡುವಂಥ ಒಂದು ಪ್ರಾಬಲ್ಯತೆಯನ್ನು ಇದು ಹೊಂದಿದೆ. ಅದೇ ರೀತಿಯಾಗಿ ಒಟ್ಟಾರೆಯಾಗಿ ಉಪಸಂಹಾರವನ್ನು ಒಟ್ಟಾರೆಯಾಗಿ ಹೇಳುವುದಾದರೆ, ಯಾವುದೇ ಯಶಸ್ವಿ ಸಂಸ್ಥೆಯ ಬೆನ್ನೆಲುಬು ಮಾನವ ಸಂಪನ್ಮೂಲ ನಿರ್ವಹಣೆ ಕೇವಲ ನೌಕರನ್ನು ನೇಮಿಸಿಕೊಳ್ಳುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಉದ್ಯೋಗಿಗಳ ಕೌಶಲ್ಯ ಅಭಿವೃದ್ಧಿ, ಅವರ ಕಲ್ಯಾಣ ಮತ್ತು ಸಂಸ್ಥೆಯ ಒಟ್ಟಾರೆ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಉದ್ಯೋಗಿಗಳಿಗೆ ಉತ್ತಮ ಕೆಲಸದ ವಾತಾವರಣ, ತೃಪ್ತಿಯನ್ನು ಒದಗಿಸುವ ಮೂಲಕ ಸಂಸ್ಥೆ ಮತ್ತು ನೌಕರನ ನಡುವೆ ಉತ್ತಮ ಬಾಂಧವ್ಯವನ್ನು ಇದು ಬಲಪಡಿಸುತ್ತದೆ. ಈ ನಿರ್ವಹಣೆಯು ಸಂಸ್ಥೆಯ ನಿರಂತರ ಬೆಳವಣಿಗೆಗೆ ಅತ್ಯವಶ್ಯಕವಾಗಿದೆ ಎನ್ನುವುದನ್ನು ಇಲ್ಲಿ ನಾವು ತಿಳಿಯಬೇಕಾಗ್ತದೆ. ಹೀಗೆ ಮಾನವ ಸಂಪನ್ಮೂಲ ನಿರ್ವಹಣೆಯು ಹಲವಾರು ರೀತಿಯ ಉದ್ದೇಶಗಳನ್ನು ಒಳಗೊಂಡಿದೆ. ಆ ಉದ್ದೇಶಗಳಿಂದ ಅನೇಕ ಬದಲಾವಣೆಗಳನ್ನು ತರುವಂತಹ ಒಂದು ಮಹತ್ವವನ್ನು ಇಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆ ಹೊಂದಿದೆ. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂತಹ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಯೂಟ್ಯೂಬ್ ಚಾನಲ್ ಮೂಲಕ ಈ ಒಂದು ವಿಶೇಷ ಕ್ಲಾಸನ್ನು ಮಾಡಿದ್ದೇನೆ. ನನ್ನ ಚಾನಲ್ ಮತ್ತು ನಾನು ಮಾಡಿರುವಂಥ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರೂ ಇನ್ನೂ ಫಾಲೋ ಮಾಡಿ. ಮುಂಬರುವ ದಿನಮಾನಗಳಲ್ಲಿ ವಿವಿಧ ಕ್ಲಾಸ್ಗಳನ್ನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಅನುಕೂಲವಾಗಲಿ. ಧನ್ಯವಾದ.